ಬ್ಯಾಂಕ್ನಲ್ಲಿ ಸಾಲ ಬಾಕಿ ಇಟ್ಟುಕೊಂಡಿರುವ ಎಲ್ಲರಿಗೂ ರಿಸರ್ವ್ ಬ್ಯಾಂಕ್ ಕಡೆಯಿಂದ ಸಿಹಿ ಸುದ್ದಿ. ಏನಿದು ಸಿಹಿ ಸುದ್ದಿ? ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿರುವ ಅಥವಾ ಲೋನ್ ತೆಗೆದುಕೊಂಡಿರುವ ವ್ಯಕ್ತಿಗಳಿಗೆ RBI ಹೊಸ ರೀತಿಯಾದಂತಹ ಸೂಚನೆ ನೀಡುವುದರ ಮೂಲಕ ಮತ್ತೊಂದು ರೀತಿಯಾದ ರಿಲೀಫ್ ನೀಡಿದೆ. ಹಾಗಾದರೆ RBI ನೀಡಿರುವ ಹೊಸ ಸೂಚನೆ ಏನು? ಇನ್ನು ಬ್ಯಾಂಕಿನಿಂದ ಸಾಲ ಪಡೆದಿರುವಂಥ ಗ್ರಾಹಕರಿಗೆ ಪ್ರತಿ ಬಾರಿಯೂ ತಿಂಗಳಲ್ಲಿ ರಿಕವರಿ ಏಜೆಂಟ್ ಕಾಲ್ ಮಾಡುವ ಮೂಲಕ ಮೆಸೇಜ್ನ ಮೂಲಕ ತಮ್ಮ ಲೋನ್ ಪಾವತಿಸುವಂತೆ ತಿಳಿಸುತ್ತಿದ್ದರು. ಆದರೆ ಇನ್ಮುಂದೆ ಈ ರೀತಿಯಾದಂಥ ಕರೆಗಳನ್ನು ಮಾಡುವಲ್ಲಿ ಕೆಲವು ಗೈಡ್ಲೈನ್ಸ್ಗಳ ಮೂಲಕ RBI ಹೊಸ ಸೂಚನೆಯೊಂದನ್ನು ಹೊರಡಿಸಿದೆ. RBI ಕಡೆಯಿಂದ ಸಾಲಗಾರರಿಗೆ ಸಿಹಿ ಸುದ್ದಿ. ಇನ್ನು ಇದರ ಜೊತೆಗೆ ಅನೇಕ ರೀತಿಯಾದಂಥ ಬದಲಾವಣೆಗಳನ್ನು ತಂದಿರುವ RBI ಬ್ಯಾಂಕ್ಗಳಿಗೆ ಹೊಸ ಗೈಡ್ಲೈನ್ಸ್ ನೀಡಿದೆ. ಇನ್ನು ಬ್ಯಾಂಕ್ನಲ್ಲಿ ಸಾಲ ಪಡೆದಿರುವಂಥ ಗ್ರಾಹಕರ ಹಿತದೃಷ್ಟಿಯಿಂದ ಇನ್ಮುಂದೆ ಸಂಜೆ 7ರ ನಂತರ ಮತ್ತು ಬೆಳಗ್ಗೆ 8 ಗಂಟೆಗಿಂತ ಮೊದಲು ಯಾವುದೇ ಬ್ಯಾಂಕಿಂದ ಯಾವುದೇ ಗ್ರಾಹಕರಿಗೆ ಸಾಲಕ್ಕೆ ಸಂಬಂಧಿಸಿದ ಕಾಲ್ ಮತ್ತು ಮೆಸೇಜ್ ಹಾಕುವಂತಿಲ್ಲ ಎಂಬ ಹೊಸ ಅಧಿಸೂಚನೆಯನ್ನು ಹೊರಡಿಸಿದೆ. ಇದರ ಜೊತೆಗೆ ಗ್ರಾಹಕರ ಸಿಬಿಲ್ ಸ್ಕೋರ್ ಅತ್ತ ಕೂಡ ಗಮನ ನೀಡಿರುವ RBI ಸಿಬಿಲ್ ಸ್ಕೋರ್ ಅಪ್ಡೇಟ್ ಪ್ರತಿ ಗ್ರಾಹಕರಿಗೆ ಮತ್ತು ಸಿಬಿಲ್ ಸ್ಕೋರ್ ಸೂಚಿಸುವ ಕಂಪನಿಗಳಿಗೆ 6 ತಿಂಗಳುಗಳ ಕಾಲಾವಧಿ ನೀಡಲಾಗಿದ್ದು, ಇದಕ್ಕಿಂತ ಮೊದಲು ಅಪ್ಡೇಟ್ ಮಾಡುವಂತೆ ತಿಳಿಸಲಾಗಿದೆ. ಮತ್ತು ಸಿವಿಲ್ ಸ್ಕೋರ್ನಲ್ಲಿ ಅಪ್ಡೇಟ್ ಮಾಡಲಾಗಿಲ್ಲ ಎಂಬ ಸುದ್ದಿ ತಿಳಿದು ಬಂದಲ್ಲಿ ಮತ್ತು ಅದರ ಕಂಪ್ಲೇಂಟ್ ಬಂದಲ್ಲಿ ಅಂತಹ ಬ್ಯಾಂಕ್ ಖಾತೆದಾರರ ಅಕೌಂಟಿಗೆ ಪ್ರತಿದಿನವೂ ₹100 ಜಮಾ ಮಾಡುವಂತೆ ಕಂಪನಿಗಳ ಮೇಲೆ ವಿಶೇಷ ರೀತಿಯಾದಂತಹ ಸೂಚನೆಯೊಂದನ್ನು RBI ಹೊರಡಿಸಿದೆ. ಮತ್ತು ಈ ರೀತಿಯಾದಂತಹ ಸೂಚನೆಯನ್ನು RBI ಅಪ್ಡೇಟ್ ಮಾಡುವಲ್ಲಿ ಹಿಂದುಳಿದಿರುವ ಮತ್ತು ಡಿಲೇ ಮಾಡಿರುವಂಥ ಕಂಪನಿಗಳಿಗೆ ಶಾಕ್ ನೀಡುವ ಮೂಲಕ ಎಲ್ಲ ಖಾತೆದಾರರಿಗೆ ಹೊಸ ವಿಶೇಷ ಸುದ್ದಿ ನೀಡಿದೆ RBI. ಇನ್ನು ಇದರ ಜೊತೆಗೆ ರಿಕವರಿ ಏಜೆಂಟ್ನ ಮೂಲಕವೂ ಕೂಡ ನಿರ್ಬಂಧ ಹೇರಿರುವಂಥ RBI ಯಾವುದೇ ರೀತಿಯಾದಂತಹ ರಿಕವರಿ ಏಜೆಂಟ್ಗಳು ಅವರಿಗೆ ನೀಡಿರುವ ಗೈಡ್ಲೈನ್ಸ್ಗಿಂತ ಮುಂಚಿತವಾಗಿ ಕಾಲ್ ಮಾಡುವುದು ಅಥವಾ ಮೆಸೇಜ್ ಮಾಡುವ ಮೂಲಕ ಲೋನ್ ರಿಕವರಿ ಮಾಡಲು ಮನೆ ಹತ್ತಿರ ಹೋಗುವುದು, ಈ ಎಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದೆ. ಈ ವಿಚಾರದ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.